ಅನ್ನದಾತನ ಕನಸು ನೆಲಸಮ ಮಾಡಿದ ದುಷ್ಕರ್ಮಗಳು, ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕೆಜಿ ಚಿಕ್ಕಬಲ್ಲ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದ ಘಟನೆಗೆ ರೈತರು ಭಯಭ್ರಾಂತರಾಗಿದ್ದಾರೆ. ಗ್ರಾಮದ ರೈತ ರಾಮಕೃಷ್ಣ 3 ತಿಂಗಳಿಂದ ಕಷ್ಟಪಟ್ಟು ಬೆಳೆಸಿದ್ದ ಬೆಳೆಯನ್ನು ಒಂದೇ ರಾತ್ರಿಯಲ್ಲಿ ನೆಲಸಮ ಮಾಡಿರುವ ದುಷ್ಕರ್ಮಿಗಳು. 2 ಎಕರೆಯಲ್ಲಿ ಬೆಳೆದಿದ್ದ ಚಪ್ಪರ ಬದನೆಕಾಯಿ ಗಿಡಗಳನ್ನು ರಾತ್ರಿ ಸಮಯದಲ್ಲಿ ನುಗ್ಗಿರುವ ದುಷ್ಕರ್ಮಿಗಳು ಮನಸೋ ಇಚ್ಛೆ ಕುಡುಗೋಲು ಮಚ್ಚು ಸಹಾಯದಿಂದ ಅರ್ಧಕ್ಕೆ ಕತ್ತರಿಸಿ ಸುಮಾರು 300ರಿಂದ 350 ಗಿಡಗಳನ್ನು ಸರ್ವನಾಶ ಮಾಡಿದ್ದಾರೆ. ಈ ಘಟನೆಯಿಂದ ನನಗೆ ಅಂದಾಜು 4 ಲಕ್ಷ ರೂಪಾಯಿಗಳ ನಷ್ಟವಾಗಿದೆ. ಈ ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ನಮಗೆ ನ್ಯಾಯ ಕೊಡಿಸಬೇಕು ಎಂದು ಅಳಲು ತೋಡಿಕೊಂಡ ರೈತ ರಾಮಕೃಷ್ಣ. ನಮ್ಮ ಹೆಸರು ರಾಮಕೃಷ್ಣ. ಈ ಜಮೀನು ಮಾಲೀಕರು. ನಮ್ಮ ಊರು ಬಂದು ಕೆಜಿ ಚಿಕ್ಕಬಲ್ಲ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸುಮಾರು ಒಂದು 2 ಎಕರೆ ವಿಸ್ತೀರ್ಣದಲ್ಲಿ ಚಪ್ಪರ ಬದನೆಕಾಯಿ ನಾಟಿ ಮಾಡಿ 3 ತಿಂಗಳು ಗಿಡ ಮಾಡಿ ಆಗಿದೆ. ಗಿಡ ಕಾಯಿ ಬರೋ ಟೈಮಿಗೆ ಯಾರೋ ದುಷ್ಕರ್ಮಿಗಳು ಬಂದು ಗಿಡವನ್ನು ದೊಡ್ಡ ಮುಚ್ಚಲ್ಲಿ ಕಟ್ ಮಾಡಿ ಸುಮಾರು 300ರಿಂದ 350 ಗಿಡಗಳನ್ನು ಕಟ್ ಮಾಡಿ ರಾತ್ರಿ 28 12 2024 ಶನಿವಾರ ರಾತ್ರಿ 12 ಗಂಟೆಯಿಂದ 3 ಗಂಟೆ ಸಮಯದ ಒಳಗಡೆ ಥರ ಗಿಡ ಕಟಾವು ಮಾಡಿ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನಲ್ಲಿ ದೂರು ನೀಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಕಠಿಣವಾಗಿ ಕ್ರಮ ತಗೊಂಡು ನಮಗೆ ನ್ಯಾಯವನ್ನು ಒದಗಿಸಿಕೊಡಿ. ದಯವಿಟ್ಟು ನೋಡಿ ಸರ್, ಗಿಡಗಳು ನೋಡಿ ಸರ್, ನೋಡಿ ಸರ್, ಹೆಂಗೆ ಕಟ್ ಮಾಡ್ತೀವಿ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ರೈತ ಸಮುದಾಯ ಈ ದುಷ್ಕೃತ್ಯವನ್ನು ಖಂಡಿಸಿದ್ದು, ಅನ್ನದಾತನ ಕಷ್ಟವನ್ನು ಹೀಗೆ ನೆಲಸಮಗೊಳಿಸುವುದು ಅನ್ಯಾಯ. ಈ ಕೃತ್ಯಕ್ಕೆ ಹೊಣೆಗಾರರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ರೈತರ ನಿಲುವಿಗೆ ಬಂದು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ರೈತನ ನಿಲುವಿಗೆ ರೈತ ಸಂಘಟನೆಗಳು ಜೊತೆಯಲ್ಲಿ ನಿಲ್ಲಬೇಕು ಎಂಬುದು ನಮ್ಮ ವಾಹಿನಿಯ ಕಳಕಳಿಯ ಮನವಿಯಾಗಿದೆ. ವರದಿ ಕೋರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ.